Hello everyone, welcome back to a discussion on Unit 2 of Company Law and Administration for BCom first semester, that is Capital of a Company. Dear students, during my last session, we were discussed about meaning of equity share, meaning of preference shares and kinds of preference shares. And during this session, we will discuss about the differences between equity shares and preference shares. ಈ ಸಾಮಾನ್ಯ ಷೇರುಗಳು ಮತ್ತು ಆದ್ಯತಾ ಷೇರುಗಳಲ್ಲಿರುವ ವ್ಯತ್ಯಾಸ ಏನು ಅನ್ನೋದನ್ನು ನೋಡೋದಾದ್ರೆ ನಾವು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಅವುಗಳಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. So of that, the first point of difference here is payment of dividend. ಸಾಮಾನ್ಯ ಷೇರುದಾರರಿಗೆ ಯಾವಾಗ ಡಿವಿಡೆಂಡ್ ಅನ್ನು ಪೇ ಮಾಡ್ತಾರೆ ಮತ್ತು ಪ್ರಿಫರೆನ್ಸ್ ಷೇರುದಾರರಿಗೆ ಯಾವಾಗ ಡಿವಿಡೆಂಡ್ ಅನ್ನು ಪೇ ಮಾಡ್ತಾರೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ವ್ಯತ್ಯಾಸ ಕಾಣಬಹುದು. ಡಿವಿಡೆಂಡ್ ಪೇ ಮಾಡಬೇಕಾದ್ರೆ ಮೊದಲ ಆದ್ಯತೆ ಪ್ರಿಫರೆನ್ಸ್ ಶೇರ್ಸ್ಗಳಿಗೆ ಕೊಡಬೇಕಾಗ್ತದೆ. ಆ ಆದ್ಯತಾ ಷೇರುಗಳಿಗೆ ಲಾಭಾಂಶವನ್ನ ನೀಡಿದ ಮೇಲೇನೆ ನಾವು ಸಾಮಾನ್ಯ ಷೇರುದಾರರಿಗೆ ಲಾಭಾಂಶವನ್ನ ಕೊಡಬೇಕಾಗ್ತದೆ. ಇದು ಮೊದಲ ವ್ಯತ್ಯಾಸ ಅಂತ ಹೇಳ್ಬೋದು. The second one here is a refund of capital ಅಂತ ಅಂದ್ರೆ ಬಂಡವಾಳವನ್ನು ಮರುಪಾವತಿಸುವ ಆಧಾರದ ಮೇಲೆ. ಹಾಗಾದ್ರೆ ಬಂಡವಾಳವನ್ನ ಮರುಪಾವತಿಸಬೇಕಾಗಿತ್ತಂದ್ರೆ ಮೊದಲು ಯಾರಿಗೆ ಮರುಪಾವತಿಸೋದು? ಅವಾಗ ಮೊದಲ ಆದ್ಯತೆಯನ್ನ ನಾವು ಮತ್ತೆ ಪ್ರಾಶಸ್ತ್ಯದ ಷೇರುದಾರರಿಗೆ ಕೊಡಬೇಕಾಗ್ತದೆ. ಪ್ರಾಶಸ್ತ್ಯದ ಷೇರುದಾರರಿಗೆ ಬಂಡವಾಳ ಮರುಪಾವತಿ ಮಾಡಿದ ಮೇಲೆ ಏನಾದರೂ ಉಳಿದ್ರೆ ಅವಾಗ ಮಾತ್ರ ನಾವು ಸಾಮಾನ್ಯ ಷೇರುದಾರರಿಗೆ ಬಂಡವಾಳವನ್ನು ಮರುಪಾವತಿ ಮಾಡಬೇಕಾಗ್ತದೆ. ದೆನ್ ಥರ್ಡ್ ಪಾಯಿಂಟ್ ಆಫ್ ಡಿಫರೆನ್ಸ್ ಹಿಯರ್ ಇಸ್ ಅಬೌಟ್ ದ ರೇಟ್ ಆಫ್ ಡಿವಿಡೆಂಡ್, ಲಾಭಾಂಶದ ದರ ಅಂತ. ಸಾಮಾನ್ಯ ಷೇರುದಾರರಿಗೆ ಲಾಭಾಂಶದ ದರ ನಿರ್ದಿಷ್ಟವಾಗಿರುವುದಿಲ್ಲ. ಇಟ್ ವೇರಿ ಫ್ರಮ್ ಇಯರ್ ಟು ಇಯರ್ಸ್. ಈ ವರ್ಷ 10% ಕೊಟ್ಟರೆ ಮುಂದಿನ ವರ್ಷ 12% ಕೊಡಬಹುದು ಅಥವಾ 8% ಕೊಡಬಹುದು. ಸೊ ಇಟ್ ವೇರೀಸ್. ಬಟ್ ಇನ್ ಕೇಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಟ್ ಈಸ್ ಅ ಫಿಕ್ಸ್ಡ್ ಇನ್ ನೇಚರ್. ಒಂದ್ಸಲ 10% ಪ್ರಿಫರೆನ್ಸ್ ಶೇರ್ ರೇಟ್ ಆಫ್ ಡಿವಿಡೆಂಡ್ ಅಂತಂದ್ರೆ ಅದು 10% ಲೈಫ್ ಲಾಂಗ್ ಇರ್ತದೆ ಈ ಥರ. ಬಟ್ ಇಕ್ವಿಟಿ ಶೇರ್ಸ್ ಅಲ್ಲಿ ಏನಾಗಿರ್ತದೆ, ಲಾಭದ ಆಧಾರವಾಗಿಟ್ಕೊಂಡು ಲಾಭಾಂಶದ ದರವನ್ನು ಪ್ರತಿ ವರ್ಷ ನಿಗದಿಪಡಿಸ್ತಾರೆ. ಇದು ಒಂದು ಮಹತ್ವದಾಗಿರ್ತಕ್ಕಂಥ ವ್ಯತ್ಯಾಸ ನಾವು ನೋಡಬಹುದು. ದೆನ್ ಆನ್ ದ ಬೇಸಿಸ್ ಆಫ್ ಅರಿಯರ್ಸ್ ಆಫ್ ಡಿವಿಡೆಂಡ್ಸ್, ಈ ಡಿವಿಡೆಂಡ್ ಅನ್ನ ಅರಿಯರ್ಸ್ ಅನ್ನ ಆಧಾರವಾಗಿಟ್ಕೊಂಡು ಕೂಡ ನಾವು ಇಲ್ಲಿ ಎರಡರಲ್ಲಿ ವ್ಯತ್ಯಾಸ ಕಾಣಬಹುದು. ಸಾಮಾನ್ಯ ಷೇರುದಾರರಿಗೆ ಒಂದು ವೇಳೆ ಯಾವುದೋ ಒಂದು ವರ್ಷ ಲಾಭಾಂಶ ನೀಡಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ವರ್ಷಗಳಲ್ಲಿ ಅದನ್ನ ಕ್ಯಾರಿ ಓವರ್ ಮಾಡುವ ಹಾಗಿಲ್ಲ, ಅದನ್ನ ಅಕ್ಯುಮುಲೇಷನ್ ಮಾಡುವ ಹಾಗಿಲ್ಲ. ಅಥವಾ ಹಿಂದಿನ ವರ್ಷ ನೀಡಬೇಕಾಗಿರ್ತಕ್ಕಂಥ ಲಾಭಾಂಶವನ್ನ ಈ ವರ್ಷ ಯಾವುದೇ ಕಾರಣಕ್ಕೂ ನೀಡುವ ಹಾಗಿಲ್ಲ. ಆದರೆ ಪ್ರಿಫರೆನ್ಸ್ ಶೇರ್ಸ್ದಲ್ಲಿ ಅವರು ಅಕ್ಯುಮುಲೇಟೆಡ್ ಪ್ರಿಫರೆನ್ಸ್, ಅದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇದ್ರೆ ಅವಾಗ ಅರಿಯರ್ಸ್ ಆಫ್ ಡಿವಿಡೆಂಡ್ಗೆ ಎಲಿಜಿಬಲ್ ಇರ್ತವೆ. ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ದಾರರಿಗೆ ಹಿಂದಿನ ವರ್ಷಗಳಲ್ಲಿ ನಾವು ಏನಾದರೂ ಲಾಭಾಂಶ ನೀಡಲಿಲ್ಲ ಅಂದ್ರೂ ಕೂಡ ಮುಂದಿನ ವರ್ಷಗಳಲ್ಲಿ ಅವುಗಳನ್ನ ಪಾವತಿಸಬಹುದಾಗಿರ್ತದೆ. ದೆನ್ ಆನ್ ದ ಬೇಸಿಸ್ ಆಫ್ ಕನ್ವರ್ಟಬಿಲಿಟಿ, ಷೇರುಗಳನ್ನ ರೂಪಾಂತರ ಮಾಡೋದನ್ನ ಆಧಾರವಾಗಿಟ್ಕೊಂಡು ಕೂಡ ನಾವಿಲ್ಲಿ ವ್ಯತ್ಯಾಸ ಕಾಣಬಹುದು. ಸಾಮಾನ್ಯ ಷೇರುಗಳನ್ನ ಯಾವುದೇ ಕಾರಣಕ್ಕೂ ನಾವು ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಸೊ ಫ್ರಮ್ ಇಕ್ವಿಟಿ ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ಸ್ ಈ ತರ ಕನ್ವರ್ಷನ್ ಮಾಡೋಕೆ ಅವಕಾಶ ಇಲ್ಲ. ಆದರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಒಂದು ವೇಳೆ ಅವು ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸ್ ಆಗಿದ್ರೆ ಅವುಗಳನ್ನ ನಾವು ಕನ್ವರ್ಟ್ ಮಾಡಬಹುದು. ದಟ್ ಇಸ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಇಕ್ವಿಟಿ ಶೇರ್ಸ್ after some years or after some period ಅಂತ ಹೇಳ್ಬೋದು. Then on the basis of redeemability we can have the distinction between the equity shares and preference shares. It is not possible to redeem the equity shares, but we can redeem the preference shares. ಅಂದ್ರೆ ಎಲ್ಲಿಯವರೆಗೆ ಕಂಪನಿಯು ಅಸ್ತಿತ್ವದಲ್ಲಿ ಇರ್ತದೋ ಅಲ್ಲಿಯವರೆಗೆ ಸಾಮಾನ್ಯ ಷೇರುಗಳ ಹಣವನ್ನ ನಾವು ರಿಡಂಪ್ಷನ್ ಮಾಡಂಗಿಲ್ಲ, ಅಂದ್ರೆ ಆ ಷೇರುಗಳನ್ನು ರಿಡಂಪ್ಷನ್ ಮಾಡಂಗಿಲ್ಲ. ಬಟ್ ಪ್ರಿಫರೆನ್ಸ್ ಶೇರ್ಗಳಿಗೆ ಒಂದು ನಿರ್ದಿಷ್ಟ ಅವಧಿ ಇರ್ತದೆ. ಟೇಕ್ ಅನ್ ಎಕ್ಸಾಂಪಲ್ 5 years, 10 years, 20 years, ಮ್ಯಾಕ್ಸಿಮಮ್ 20 years ಅವುಗಳ ಅವಧಿ ಇರ್ತದೆ.
ಸೊ ಆ 20 ಇಯರ್ಸ್ ಆಯಿತು ಅಂತಂದರೆ, ಅದರ ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿ ಎಕ್ಸ್ಪೈರ್ ಆಯಿತು ಅಂತಂದರೆ ಅವಾಗ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ನಾವು ರಿಡಮ್ಷನ್ ಮಾಡಬಹುದು. Then we are having one more point of distinction, that is voting right. Equity shareholders enjoy voting rights on general meeting. ಕಂಪನಿಯ ಮ್ಯಾನೇಜ್ಮೆಂಟ್ನಲ್ಲಿ ಪಾರ್ಟಿಸಿಪೇಷನ್ ಮಾಡೋದಕ್ಕಾಗಲಿ ಅಥವಾ ಜನರಲ್ ಮೀಟಿಂಗ್ದೊಳಗೆ ನಾವು ರೈಟ್ಸ್ ವೋಟಿಂಗ್ ಮಾಡುವಂಥ ರೈಟ್ಸನ್ನು ಸಾಮಾನ್ಯ ಷೇರುದಾರರಿಗೆ ನೀಡಿದ್ದೀವಿ. ಆದರೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ವೋಟಿಂಗ್ ರೈಟ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಇರುವುದಿಲ್ಲ. ಇವಿಷ್ಟು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ವ್ಯತ್ಯಾಸಗಳನ್ನ ನಾವು ಈ ಇಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ಗಳಲ್ಲಿ ಕಾಣಬಹುದು. ಹಾಗಾದರೆ ಇನ್ನೊಂದ್ಸಲ ನಾವು ಇವುಗಳನ್ನ ರಿವೈಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇಕ್ವಿಟಿ ಶೇರ್ಸ್ಗಳನ್ನ ಮತ್ತು ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಯಾವ ಥರ ಬೇರೆ ಬೇರೆ ಅಂತ ಹೇಳ್ಕೊಳ್ತೀವಿ ಅನ್ನೋದನ್ನ ಸಿಂಪಲ್ ಒಂದು ಚಾರ್ಟ್ ಮೂಲಕ ನೋಡಬಹುದು. ಎರಡರ ಅರ್ಥ ಬೇರೆ ಇದೆ. ಇಕ್ವಿಟಿ ಶೇರ್ಸ್ ಆರ್ ಕನ್ಸಿಡರ್ಡ್ ಪಾರ್ಟ್ ಆಫ್ ದ ಓನರ್ಶಿಪ್ ಆಫ್ ದ ಕಂಪನಿ. ಇವ್ರನ್ನ ಓನರ್ಸ್ ಅಂತ ಹೇಳ್ತೀವಿ. ಆದರೆ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ನಾವು ದಟ್ ಓನರ್ಸ್ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ದನ್ನ ಪೇಮೆಂಟ್ ಆಫ್ ಡಿವಿಡೆಂಡ್ದಲ್ಲಿ ನೋಡೋದಾದ್ರೆ ಇಕ್ವಿಟಿ ಶೇರ್ಗಳನ್ನ ಕೊನೆಗೆ ಪೇ ಮಾಡಬೇಕಾಗ್ತದೆ. ಇಕ್ವಿಟಿ ಶೇರ್ಸ್ಗಳ ಡಿವಿಡೆಂಡ್ ಅನ್ನ ಕೊನೆಗೆ ಪೇ ಮಾಡಬೇಕಾಗ್ತದೆ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳ ಡಿವಿಡೆಂಡ್ ಅನ್ನ ಮೊದಲ ಆದ್ಯತೆಯಾಗಿ ಪೇ ಮಾಡಬೇಕಾಗ್ತದೆ. ದಟ್ ಇಸ್ ಆಫ್ಟರ್ ಪೇಮೆಂಟ್ ಆಫ್ ಲೋನ್ ರಿಲೇಟೆಡ್ ಆಬ್ಲಿಗೇಷನ್ಸ್ ಇಫ್ ಎನಿ ವಿ ಕ್ಯಾನ್ ಪೇ ಪ್ರಿಫರೆನ್ಸಸ್ ಡಿವಿಡೆಂಡ್. ದೆನ್ ರೀಪೇಮೆಂಟ್ನಲ್ಲಿಯೂ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಕೊನೆಯ ಆದ್ಯತೆ ಇದೆ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಈ ಸಾಲಗಳನ್ನ ಪೇ ಮಾಡಿದ ತಕ್ಷಣವೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳ ರೀಪೇಮೆಂಟ್ ಅನ್ನು ಮಾಡಬಹುದು. ದೆನ್ ಡಿವಿಡೆಂಡ್ ರೇಟ್ ನೋಡೋದಾದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಯಾವುದೇ ತರಹದ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರೋದಿಲ್ಲ. ಆದರೆ ಪ್ರಿಫರೆನ್ಸ್ ಶೇರ್ಸ್ಗಳಿಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರ್ತದೆ. ದೆನ್ ರಿಡಮ್ಷನ್ ಇಕ್ವಿಟಿ ಶೇರ್ಸ್ಗಳನ್ನ ನಾವು ರಿಡಮ್ಷನ್ ಮಾಡಕ್ಕೆ ಅವಕಾಶ ಇಲ್ಲ. ಆದರೆ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ರಿಡಮ್ಷನ್ ಮಾಡಬಹುದಾಗಿದೆ. ದೆನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ವೋಟಿಂಗ್ ರೈಟ್ಸ್ ಇದೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳನ್ನ ಕನ್ವರ್ಟ್ ಮಾಡಕ್ ಬರೋದಿಲ್ಲ. ಆದರೆ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಕನ್ವರ್ಷನ್ ಮಾಡಕ್ ಬರ್ತದೆ. ಇಕ್ವಿಟಿ ಶೇರ್ಸ್ ಹೋಲ್ಡರ್ಗಳು ಯಾವುದೇ ಕಾರಣಕ್ಕೂ ಅರಿಯರ್ಸ್ ಆಫ್ ಡಿವಿಡೆಂಡ್ ತಗೊಳ್ಳಕ್ಕೆ ಎಲಿಜಿಬಲ್ ಇರೋದಿಲ್ಲ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳು ಅರಿಯರ್ಸ್ ಆಫ್ ಡಿವಿಡೆಂಡ್ ಇಫ್ ಎನಿ ಕ್ಯಾನ್ ಬಿ ಟೇಕನ್ ಆಸ್ ಎ ಅರಿಯರ್ಸ್. ದೆನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳ ಸ್ಟೇಟಸ್ ಏನು ಅನ್ನೋದು ನೋಡೋದಾದ್ರೆ ಅವರು ಓನರ್ ಆಗಿರ್ತಾರೆ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳು ಕ್ರೆಡಿಟರ್ಸ್ ಆಗಿರ್ತಾರೆ. So these are few important points of differences between the equity shares and preferences. Thank you.